ಯೋಗದಿಂದ ದೈಹಿಕ ಮಾನಸಿಕ ಆರೋಗ್ಯ ವೃದ್ಧಿಸಲಿದೆ ಎಂದು ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆರ್ ಮಹೇಶ್ ಹೇಳಿದ್ದಾರೆ. ಪಾಂಡವಪುರ ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ಪಾಂಡವಪುರ ನ್ಯಾಯಾಂಗ ವಿಭಾಗ ಹಾಗೂ ವಕೀಲರ ಸಂಘದ ಸಹಯೋಗದಲ್ಲಿ ವಿಶ್ವ ಯೋಗ ದಿನದ ಪ್ರಯುಕ್ತ ಪಾಂಡವಪುರ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಯೋಗಾಭ್ಯಾಸ ನಡೆಸಿ ಅವರು ಮಾತನಾಡಿದ್ದಾರೆ. ಯೋಗ ಭಾರತದ ಪ್ರಾಚೀನ ಕಲೆ. ಯೋಗ ನಮ್ಮ ದೇಶದ ಸಂಸ್ಕೃತಿ. ಯೋಗ ಅಂದರೆ ಸಂಯೋಗ, ದೇಹ ಮತ್ತು ಮನಸ್ಸು ಎರಡು ಸಂಯೋಗವಾಗುವ ಕಲೆಯೇ ಯೋಗ. ದೇಶದ ಪ್ರಧಾನಮಂತ್ರಿಗಳಾದ ಮೋದಿ ವಿಶ್ವಸಂಸ್ಥೆಯಲ್ಲಿ 2015 ಜೂನ್ 21 ಯೋಗವನ್ನು ಅಂತಾರಾಷ್ಟ್ರೀಯ ಕ್ರೀಡೆಯಾಗಿ ಮಾಡುವುದಾಗಿ ಜಾರಿಗೆ ತಂದರು. ಅಂದಿನಿಂದ ಪ್ರತಿ ವರ್ಷ ಕಡ್ಡಾಯವಾಗಿ ಎಲ್ಲೆಡೆ ಜೂನ್ 21 ಯೋಗ ದಿನಾಚರಣೆ ಆಚರಿಸಲಾಗುತ್ತದೆ. ನ್ಯಾಯಾಲಯದ ಆವರಣದಲ್ಲಿ ಕಡ್ಡಾಯವಾಗಿ ಯೋಗ ದಿನಾಚರಣೆ ಮಾಡಬೇಕೆಂಬ ಉಚ್ಚ ನ್ಯಾಯಾಲಯದ ಆದೇಶ ಇದೆ. ಹೀಗಾಗಿ ಆಚರಿಸಲಾಗುತ್ತಿದೆ ಎಂದಿದ್ದಾರೆ. ನ್ಯಾಯಾಧೀಶರು ಹಾಗೂ ನ್ಯಾಯಾಂಗ ಇಲಾಖೆ ಸದಾ ಒತ್ತಡದಲ್ಲಿ ಕೆಲಸ ಮಾಡಲಿದೆ. ದೈಹಿಕ ಚಟುವಟಿಕೆ ಇರುವುದಿಲ್ಲ. ಹೀಗಾಗಿ ಒತ್ತಡದಿಂದ ಹೊರಬರಲು ಪ್ರತಿದಿನ ಅರ್ಧ ತಾಸು ಯೋಗಾಭ್ಯಾಸ ಮಾಡಬೇಕು ಎಂದು ಸಲಹೆ ನೀಡಿದರು. ಹಿರಿಯ ನೇತ್ರ ತಜ್ಞೆ ವೈದ್ಯೆ ಡಾಕ್ಟರ್ ಮಣಿಕರ್ಣಿಕಾ ಮಾತನಾಡಿ, ಯೋಗಾಸನ ಎಂಬುದು ಜೀವನದ ಒಂದು ಕ್ರಮ. ಮನುಷ್ಯನ ಜೀವನ ಕ್ರಮ, ಆಹಾರ ಕ್ರಮ ಹಾಗೂ ನಡವಳಿಕೆ ಕ್ರಮವನ್ನು ಈ ಯೋಗ ಹೇಳುತ್ತದೆ. ಆರೋಗ್ಯ ಸಮಸ್ಯೆ ಇರುವವರು ಕೂಡ ಯೋಗ ಮಾಡಬಹುದು ಎಂದಿದ್ದಾರೆ. ಈ ವೇಳೆ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಎನ್ ಬಾಬು, ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಎಚ್.ಎಸ್. ಪೂಜಾ, ವಕೀಲರ ಸಂಘದ ಅಧ್ಯಕ್ಷ ಗಂಗರಾಜು, ಕಾರ್ಯದರ್ಶಿ ಕೆ.ಎಸ್. ಮೋಹನ್ ಕುಮಾರ್, ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಧ್ಯಕ್ಷ ಎಸ್. ಜಯರಾಮ್, ಯೋಗ ಗುರುಗಳಾದ ಸೋಮಶೇಖರ್, ಪ್ರಭಾವತಿ, ಯೋಗ ಸಮಿತಿ ಸದಸ್ಯರಾದ ಡಾಕ್ಟರ್ ಮಣಿಕರ್ಣಿಕಾ, ಪೊಲೀಸ್ ಜವರೇಗೌಡ, ಪೂಜಾ, ಭುವನೇಶ್ವರಿ, ನಳಿನಿ, ನಿರ್ಮಲಾ, ಅಂಬಿಕಾ, ಜಯರಾಧ, ಜಯಲಕ್ಷ್ಮಿ, ರಜಿನಿ, ಲೀಲಾವತಿ, ಕವಿತಾ, ಶೋಭಾ, ಲಾವಣ್ಯ, ಯಶೋದಮ್ಮ, ಪುಟ್ಟಮಾದೇಗೌಡ, ರೈಟರ್ ಸ್ವಾಮಿಗೌಡ, ಟಿ. ಲೋಕೇಶ್, ಸದಾನಂದ, ಡಿ. ಶಿವಣ್ಣ, ಅರಣ್ಯ ಇಲಾಖೆ ಮಂಜು, ಸೌಮ್ಯ, ಕಲಾವತಿ, ಶಿಲ್ಪ, ತುಕಾರಾಮ್, ಅಪ್ಪಾಜಿ, ಮೀನಾ, ಜಯ ಸೇರಿದಂತೆ ಇತರರಿದ್ದರು. ಮಾಡೋದು, ಹಿಂದ್ಗಡೆಯಿಂದ ಕಲನೋಸ್ಕೋಪಿ ಮಾಡೋದು, ರೋಗ ಪತ್ತೆ ಹಚ್ಚಬೇಕಲ್ಲ, ಎಲ್ಲಿದೆ, ಯಾವ ಭಾಗ ಡ್ಯಾಮೇಜ್ ಆಗಿದೆ, ಕರಳು ಡ್ಯಾಮೇಜ್ ಆಗಿದೆಯೋ, ಜಠರ ಡ್ಯಾಮೇಜ್ ಆಗಿದೆಯೋ, ವರ್ಕ್ ಮಾಡ್ತಾ ಇಲ್ಲ ಅನ್ನೋಕ್ಕೆ ಬಾಯಿಂದ ಎಂಡೋಸ್ಕೋಪಿ, ಹಿಂದ್ಗಡೆಯಿಂದ ಕಲನೋಸ್ಕೋಪಿ. ಆದರೆ ಈ ಸಮಸ್ಯೆಯನ್ನು, ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು, ನಾವು ತಿಂದಂಥ ತ್ಯಾಜ್ಯವನ್ನು ಆರಾಮಾಗಿ ಹೊರ ಹೋಗಬೇಕು ಅಂತಂದರೆ ಕಪಾಲಭಾತಿ ಪ್ರಾಣಾಯಾಮ ಅತ್ಯಂತ ಮುಖ್ಯ. ಪ್ರಾಣಾಯಾಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಪ್ರಾಣಾಯಾಮಗಳ ತಾಯಿ. ಈ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಈಗ ನಾನು ಹೇಳ್ತೀನಿ. ಮೂಗಿನ ಮೂಲಕ ದೀರ್ಘವಾಗಿ ಉಸಿರು ತಗೋಬೇಕು, ಅಂತರ್ಕುಂಭಕ ಮಾಡಬೇಕು, ಆನಂತರ ಉಸಿರನ್ನ ಹೊರ ಹಾಕಬೇಕು. ಸೊ ಹೊಟ್ಟೆ ಒಳಕ್ಕೆ, ಶ್ವಾಸ ಹೊರಕ್ಕೆ. ಇದು ಅತ್ಯಂತ ಮುಖ್ಯ, ಇಂಪಾರ್ಟೆಂಟ್. ಯಾವುದೇ ಸಮಸ್ಯೆ ಇದ್ದರೆ ನಿಮ್ಗೆ 100% ಸೊಲ್ಯೂಷನ್ ಇದೆ. ಓಕೆ, ಉಸಿರು ತಗೊಳ್ಳಿ. ಹೊಟ್ಟೆ ಭಾಗ ಮಾತ್ರ ಕುಣಿಬೇಕು, ಭುಜ, ಗಿಜ, ಕತ್ತು, ಮುಖ ಎಲ್ಲ ಕುಣಿಬಾರ್ದು. ರಿಲ್ಯಾಕ್ಸ್ ಮಾಡಿ. ರೋಗಿಗಳನ್ನು ಮನೆಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ನಿಮಗೆ ಸಮಯ ಸಿಕ್ಕಾಗ ಮಾಡಿ ಪ್ರಾಣಾಯಾಮಗಳು ಕಡಿಮೆ ಮಾಡ್ತದೆ, ನಮ್ಮ ಆರೋಗ್ಯವನ್ನು ಹೆಚ್ಚು ಮಾಡ್ತದೆ. ಪ್ರಾಣಿ ಪಕ್ಷಿಗಳು ಯಾವ ಹಾಸ್ಪಿಟ್ಲು ಮಾಡ್ಕೊಂಡಿಲ್ಲ, ಯಾವ ಫಂಕ್ಷನ್ನು ಮಾಡಲ್ಲ. ಅವಕ್ಕೆ ಅವೇ ಪ್ರಕೃತಿನಲ್ಲಿ ಟ್ರೀಟ್ಮೆಂಟ್ ಅಂತ ತೆಗೆದುತ್ತವೆ. ಏನಾದ್ರು ಅಜೀರ್ಣ ಸಮಸ್ಯೆ ಬಂದರೆ ಅಥವಾ ಏನಾದ್ರು ಆರೋಗ್ಯದಲ್ಲಿ ಏನು ಬೇಕಂದರೆ ಏನು ತಿನ್ನಲ್ಲ ಅವರು. ನಾವೇನು ಮಾಡ್ತೀವಿ, ಮೈಸೂರು ಹೋಗಿ ಹಾಸ್ಪಿಟ್ಲ್ ತೋರಿಸ್ಕೊಂಡು ಬರುವಾಗ ಏನೇನು
ರಿಲ್ಯಾಕ್ಸ್ ಮಾಡಿ ಕೂತ್ಕೊಳ್ಳಿ ಒಂದು ಸೆಕೆಂಡು. 45 ನಿಮಿಷ ಪ್ರತಿದಿನ ನೀವು ಅಭ್ಯಾಸವನ್ನು ಮಾಡಿದಲ್ಲಿ ಯಾವುದೇ ರೀತಿಯಲ್ಲಿ ಆರೋಗ್ಯ ಸಮಸ್ಯೆ ನಿಮ್ಮ ಜೊತೆನೂ ಜಗಳ ಮಾಡಲ್ಲ. ಒಳ್ಳೆ ಸಾಮಾಜಿಕ ಪ್ರಜ್ಞೆ ಬೆಳೀತದೆ, ನಾವು ಚೆನ್ನಾಗಿರ್ತೀವಿ, ನಮ್ಮವ್ರನ್ನೂ ಬದುಕಿ ಬಿಡ್ತೀವಿ. ಓಕೆ, ನಾವು ಪ್ರತಿದಿನ ಪಾಂಡವಪುರ ಟೌನ್ನ ಸಾಯಿ ಮಂದಿರದಲ್ಲಿ ಬೆಳಗಿನ ಜಾವ 5 ಗಂಟೆಯಿಂದ 6:30 ತನಕ ಉಚಿತವಾಗಿ 10 ವರ್ಷಗಳಿಂದ ನಮ್ಮ ಅಧ್ಯಕ್ಷರು ಜಯರಾಮಣ್ಣವರ ನೇತೃತ್ವದಲ್ಲಿ ಮಾಡ್ಕೊಬರ್ತಾ ಇದ್ದೀವಿ. 2016ರಲ್ಲಿ ಪ್ರಾರಂಭವಾದ ಈ ಸಂಘಟನೆ 10 ವರ್ಷಗಳ ಕಾಲ ನಡ್ಕೊ ಬಂದಿದೆ. ಇದು ಒಂದು ಪುಣ್ಯದ ಕೆಲಸ. ಉಚಿತವಾಗಿ ಎಲ್ಲರಿಗೂ ಆರೋಗ್ಯ ಕೊಡ್ತಾ ಇದ್ವಿ. ಮತ್ತು ಯಾವುದೇ ಸಂಘಟನೆ ಜನ ಜಾಸ್ತಿ ಇದ್ದರೆ ಒಂದು 2 ತಿಂಗಳು 3 ತಿಂಗಳು ಬರಲ್ಲ. ಸಾಹೇಬ್ರಿಗೂ ಗೊತ್ತು, ಜನ ಜಾಸ್ತಿ ಇದ್ದರೆ ಸಮಸ್ಯೆಗಳು ಜಾಸ್ತಿ. ಹಾಗಾಗಿ ಆದರೆ ನಮ್ಮ ಯೋಗ ಸಂಘಟನೆಯಲ್ಲಿ ನಾವು ಯೋಗ ಮಾಡೋದ್ರಿಂದ ಯಾರಿಗೂ ಕೋಪನೇ ಬರಲ್ಲ. ಒಬ್ಬ ನಮ್ಮ ಲೀಡ್ರ್ ಏನು ಹೇಳ್ತಾರೆ, ಅದೆಲ್ಲರೂ ಆಸಕ್ತಿ ಇದ್ದರೆ, ಫ್ರೀ ಇದ್ದರೆ 5ರಿಂದ 6:30 ತನಕ ನಮ್ಮ ಯೋಗ ಅಭ್ಯಾಸ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದೀರಿ. ತುಂಬ ಚೆನ್ನಾಗಿ ಎಲ್ಲರೂ ಯೋಗಾಸನ ಮಾಡಿದ್ದೀರಿ, ಬಹಳ ಸಂತೋಷ. ಈಗ ನಾನು ವೈದ್ಯರಾಗಿ ಹೇಳ್ತಾ ಇದ್ದೀನಿ, ಬರ್ತಾ ಇರೋ ಕಾಯಿಲೆಗಳೆಲ್ಲ ಒತ್ತಡದಿಂದ ನಮಗೆ BP, ಶುಗರು, ಕ್ಯಾನ್ಸರು, ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದರೆ ಯಾವುದೋ ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರೋ ಕಾಯಿಲೆಗಳು ಯಾವುದ್ಯಾವುದು ಅಂದರೆ ಕ್ಯಾನ್ಸರು, ಬ್ಲಡ್ ಪ್ರೆಷರು, ಡಯಾಬಿಟೀಸು, ಕ್ಯಾಟ್ರಾಕ್ಟು, ಆರ್ಥ್ರೈಟಿಸು, ಹಾರ್ಟ್ಗೆ ಸಂಬಂಧಪಟ್ಟಿದ್ದು. ಈ ಕಾಯಿಲೆಗಳೆಲ್ಲ ಬರ್ತಾ ಇರೋದು ನಮ್ಮ ಒತ್ತಡದಿಂದ. ಮೊದಲು ಇಷ್ಟು ಜಾಸ್ತಿ ಇರಲಿಲ್ಲ, ಈಗ ಜಾಸ್ತಿ ಬರ್ತಾ ಇರೋದು. ಇದಕ್ಕೆಲ್ಲ ಉತ್ತರ ಅಂತಂದರೆ ನಮ್ಮ ಯೋಗಾಭ್ಯಾಸ. ಈ ಯೋಗಾಭ್ಯಾಸನ ನಾವೆಲ್ಲರೂ ನಮಗೆ ಎಷ್ಟೆಷ್ಟು ಆಗುತ್ತೋ ಅಷ್ಟು ಪ್ರತಿದಿನ ಮಾಡಬೇಕು, ಕನ್ಸಿಸ್ಟೆಂಟಾಗಿ ಮಾಡಬೇಕು. 2 ದಿನ ಮಾಡೋದು 3 ದಿನ ಬಿಟ್ಟಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಆಮೇಲೆ ಇದನ್ನು ಸತತವಾಗಿ ಮಾಡಬೇಕು. ಆದ್ದರಿಂದ ಇವತ್ತೇ ನಾವು ಎಲ್ಲರೂ ಸಂಕಲ್ಪ ಮಾಡೋಣ ಅಂತೆ. ಎಲ್ಲರೂ ಸಂಕಲ್ಪ ಮಾಡಿ ಆರೋಗ್ಯನ ಉಳಿಸ್ಕೋಬೇಕು. ನಾನು ವೈದ್ಯರಾಗಿದ್ದರೂ ಹೇಳ್ತಾ ಇದ್ದೀನಿ, ಡಾಕ್ಟ್ರಿಂದ ದೂರವಿರಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಅಂತಂದರೆ ಮೆಡಿಸಿನ್ಸ್ ಇವತ್ತು 4ನೇ ಕಾರಣ. ನಮ್ಮ ಪ್ರಪಂಚದ ಸಾವಿಗೆ 4ನೇ ಕಾರಣ ಅಂದರೆ ನಮ್ಮ ಔಷಧಿಗಳು. ಈ ಒಂದು ಅಯಟ್ರೋಜೆನಿಕ್ ಡಿಸೀಸಸ್ ಅಂದರೆ ಈ ಔಷಧಿಗಳು ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್, ಲಿವರು, ಕಿಡ್ನಿ ಇದೆಲ್ಲ ಸ್ವಲ್ಪ 1-2 ದಿನಕ್ಕಾಗಲ್ಲ, ಆದರೆ ವರ್ಷಾನುಗಟ್ಟಲೆ ತಗೊಳ್ಳೋದ್ರಿಂದ ಇದಾಗತ್ತೆ. ಇದನ್ನು ನಾವು ತಗ್ಗಿಸಬೇಕಾದ್ರೆ ಅಥವಾ ನಾವು ಕಮ್ಮಿ ಮಾಡ್ಕೋಬೇಕಾದ್ರೆ ನಾವು ಯೋಗಾಭ್ಯಾಸ ಮಾಡಬೇಕು, ಪ್ರತಿದಿನ ಮಾಡಬೇಕು. ಈ ಯೋಗಾಭ್ಯಾಸ ಮಾಡೋದ್ರಿಂದ ಏನೇನು ಅನುಕೂಲ ಅಂತ ಹೇಳಿದರೆ ನಮ್ಮ ಶರೀರ ಸತ್ವಯುತವಾಗುತ್ತೆ ಮತ್ತು ನಮಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಾಗುತ್ತೆ. ಆಮೇಲೆ ನಮಗೆ ಪ್ರತಿದಿನ ಮಾಡಿದ್ರೇನಾಗುತ್ತೆ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಈ ಮನಸ್ಸು ಬಹಳ ಮುಖ್ಯ. ಮನಸ್ಸು ಒಂದು ಸ್ಥಿಮಿತಕ್ಕೆ ಬರುತ್ತೆ, ಅದು ಬೇಗ ಆತಂಕ, ಉದ್ವೇಗ ಅದೆಲ್ಲ ಕಮ್ಮಿ ಆಗುತ್ತೆ. ಆದ್ದರಿಂದ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದೇನು ಅಂತ ಹೇಳಿದರೆ, ಪ್ರತಿದಿನ ನಿಮಗೆ ಏನಾಗುತ್ತೆ. ಈಗ ನನಗೆ ನೀ ಜಾಯಿಂಟ್ ಆಪ್ರೇಷನ್ ಆಗಿದೆ. ಅವರು ಏನು ಹೇಳಿದ್ದಾರೆ ಅಂದರೆ, ನಾವು ಈ ನೀ ಜಾಯಿಂಟ್ ಆಪ್ರೇಷನ್ ಮಾಡಿದರೆ ನಾವು ಕೆಳಗಡೆ ಆದಷ್ಟು ಕೂತ್ಕೊಳ್ಳೋ ಹಾಗಿಲ್ಲ. ಹಾಗನ್ಬಿಟ್ಟು ನನಗೆ ನೈ ಜಾಯಿಂಟ್ ಆಪ್ರೇಷನ್ ಆಗಿಬಿಟ್ಟಿದೆ, ನನಗೆ ಇನ್ನೊಂದು ಹಾರ್ಟ್ ಆಪ್ರೇಷನ್ ಆಗಿದೆ ಅಂತಂದ್ಬಿಟ್ಟು ನಾನು ಯೋಗದಿಂದ ಹಿಂದೆ ಸರಿಯೋ ಅವಶ್ಯಕತೆ ಇಲ್ಲ. ಈಗ ಯಾರ್ಯಾರು ಆ ಡಾಕ್ಟ್ರು ಹೇಳಿದ್ದನ್ನು ಪಾಲಿಸ್ಬೇಕು. ಈಗ ಹೈ ಬ್ಲಡ್ ಪ್ರೆಷರ್ ಇರೋರು ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋ ಹಾಗಿಲ್ಲ. ನೀ ಜಾಯಿಂಟ್ ತೊಂದರೆ ಇರೋರು ಹೀಗೆ ತುಂಬ ಬೆಂಡ್ ಮಾಡಿ ಕೆಳಗಡೆ ಸ್ವಲ್ಪ ಕೂತ್ಕೊಳ್ಳೋದನ್ನು ಅವಾಯ್ಡ್ ಮಾಡಬೇಕು. ಆದರೆ ಈಗ ನನಗೆ ಪ್ರಾಣಾಯಾಮನ ಮಾಡ್ಬೋದಲ್ವಾ, ನಾನು ಇದು ಧ್ಯಾನ ಮಾಡ್ಬೋದಲ್ವಾ, ಇನ್ನು ಕೈಯಿಂದ ಎಕ್ಸಸೈಸ್ ಮಾಡ್ಬೋದಲ್ವಾ, ಆಮೇಲೆ ಇದನ್ನೆಲ್ಲ ಮಾಡ್ಬೋದಲ್ವಾ. ಯಾಕೆಂದರೆ ವೈದ್ಯರ ಸಲಹೆನೂ ಇದನ್ನು ತಗೊಂಡು ಪ್ರತಿದಿನ ಪ್ರತಿಯೊಬ್ಬರೂ ಯೋಗ ಮಾಡಬಹುದು. ಇದು ಇಷ್ಟೇ ನಾನು ಹೇಳುವಂಥದ್ದು. ಆಮೇಲೆ ಈ ಯೋಗದ್ದು ವಿಚಾರಗಳನ್ನೆಲ್ಲ ಬ್ರೀಫಾಗಿ ನಾನು ಬರೆದಿದ್ದೀನಿ. ನಾನು ಸ್ಟೂಡೆಂಟ್ಸ್ಗಾಗಿ ಬರೆದಿದ್ದೀನಿ, ಆದರೆ ಇದು ಎಲ್ಲರಿಗೂ ಕೂಡ ಆಗತ್ತೆ. ಹಾಗಾಗಿ ನಾನು ಇದನ್ನೆಲ್ಲರಿಗೂ ಕೊಡ್ತೀನಿ. ಅದನ್ನು ನೀವು ಓದ್ಬಿಟ್ಟು ಅದರಂತೆ ನಾವು ಅನುಸರಿಸ್ಬೇಕು. ಈಗಾಗಲೇ ಇದು ಯೋಗ ಅಂದರೆ ಬರೀ ಒಂದು ಆಸನಗಳು, ಪ್ರಾಣಾಯಾಮ ಇಷ್ಟೇ ಅಲ್ಲ. ಯೋಗ ಅಂತಂದರೆ ಅದು ಒಂದು ಜೀವನದ ಒಂದು ಕ್ರಮ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರತ್ಯಾಹಾರ ಅಂತ ಇದೆ. ಇದರಲ್ಲಿ ನಾವು ಯಾವ ರೀತಿ ಜೀವನ ನಡೆಸಬೇಕು, ಇನ್ನೊಬ್ಬರ ಒಂದು ವಸ್ತುಗಳಿಗೆ ನಾವು ಆಸೆ ಪಡಬಾರ್ದು.
ಮತ್ತು ನಮ್ಮ ಇವ್ರು ಹೇಳ್ದಾಗೆ ಆಹಾರ ನಿಯಮಿತವಾಗಿ ತಗೋಬೇಕು. ಆಮೇಲೆ ನಮಗೆ ಯಾವ್ದು ಒಗ್ಗುತ್ತೋ ಅದನ್ನೇ ತಗೋಬೇಕು. ಆಹಾರದ ಕ್ರಮ, ನಮ್ಮ ಜೀವನ ಕ್ರಮ, ನಮ್ಮ ನಡವಳಿಕೆ ಕ್ರಮ, ಆಮೇಲೆ ನಾವು ಹೇಗೆ ಸೋಷಲೈಸೇಷನ್ ಆಗಿರ್ಬೇಕು, ಇದೆಲ್ಲದನ್ನೂ ಈ ಯೋಗ ಹೇಳುತ್ತೆ. ಅದು ಭಾರಿ ಆಸನಗಳು ಮಾತ್ರ ಅಲ್ಲ. ಹಾಗಾಗಿ ಇದನ್ನು ಆರೋಗ್ಯ ಸಮಸ್ಯೆ ಇರೋರು ಎಲ್ಲ ಯೋಗ ಮಾಡಬಾರ್ದು ಅಂತ ಇಲ್ಲ. ಯಾವ್ಯಾವ ಆರೋಗ್ಯ ಸಮಸ್ಯೆ ಇದೆ ಅದಕ್ಕೆ ತಕ್ಕಂತೆ ರೂಢಿಸ್ಕೊಂಡು ನಾವು ಮಾಡಬೇಕಾಗುತ್ತೆ. ಇದರಲ್ಲಿ ಪ್ರತಿದಿನ ಎಲ್ಲರೂ ಒಂದು ಸಂಕಲ್ಪ ಮಾಡಬೇಕು. ಒಂದು ಸಂಕಲ್ಪ, ನಾನು ಮಾಡ್ತೀನಿ ಅಂತ. ಈಗ ತುಂಬ ಜನ ಹೇಳ್ತಾರೆ, ನಾನು ಯೋಗ ನೀವು ಆದಷ್ಟು ಮಾಡಿ ಅಂದರೆ, ಇಲ್ಲ ಮೇಡಮ್ ನನಗೆ ಪುರ್ಸೊತ್ತಿರೋದಿಲ್ಲ ಅಂತ. ನಮ್ಮ ಪ್ರಧಾನಿಗಳಿಗೆ ಎಷ್ಟು ಬ್ಯುಸಿ ಅವರು, ನೀವು ಯೋಚನೆ ಮಾಡಿ. ಅವರು 1 ಗಂಟೆ ಯೋಗ ಮಾಡ್ತಾರೆ. ಹಾಗಾಗಿರೋದ್ರಿಂದ ಅವರು, ಅವ್ರು ಜ್ವರ ಬಂದಿರೋದು ನೋಡಿಲ್ಲ, ಅವರು ಒಂದಿನ ಅರ್ಧ ದಿನ ರಜೆ ತಗೊಳ್ಳೋದು ನಾನು ನೋಡಿಲ್ಲ. ನನಗೆ ಅವರೇ ಒಂದು ಆದರ್ಶ ವ್ಯಕ್ತಿ. ಆಮೇಲೆ ಈಗ ನ್ಯಾಯಾಂಗ ವ್ಯವಸ್ಥೆ ಹೇಗಾಗಿದೆ ಅಂದರೆ, ಎಲ್ಲ ಜನಗಳಿಗೆ ಕಾರ್ಯಾಂಗ ಮತ್ತು ರಾಜ್ಯಾಂಗಗಳ ಮೇಲೆ ನಂಬಿಕೆ ಹೋಗಿ ಈಗ ನ್ಯಾಯಾಂಗದ ಮೇಲೆ ಎಲ್ಲರಿಗೂ ನಂಬಿಕೆ ಇರೋದು ನ್ಯಾಯಾಂಗದ ಮೇಲೆ. ಹಾಗಾಗಿ ನಿಮಗೆ ಒತ್ತಡ ಜಾಸ್ತಿ ಆಗಿಬಿಟ್ಟಿದೆ. ಈ ಒತ್ತಡದಿಂದ ನೀವು ಹೊರ ಬರಲು ಮತ್ತು ನೀವು ಒಂದು ಆರೋಗ್ಯವಾಗಿರಬೇಕು. ಅದರಿಂದ ಯೋಗ ಮಾಡಿ ಅಂತ ಹೇಳಿ ನಮಗಿಷ್ಟು ಅವಕಾಶ ಕೊಟ್ಟಂಥ ಎಲ್ಲರಿಗೂ, ನಿಮ್ಮ ನ್ಯಾಯಾಂಗ ವ್ಯವಸ್ಥೆ ಒಂದು ಮುಖ್ಯಸ್ಥರಿಗೆ ಮತ್ತು ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ, ಮತ್ತು ನಮ್ಮ ಸೋಮಶೇಖರ್ ಮತ್ತು ಜೈರಾಮ್ ಮತ್ತು ಮಿಕ್ಕೆಲ್ಲರ ಸದಸ್ಯರು ಭಾಳ ಅಚ್ಚುಕಟ್ಟಾಗಿ ಟೈಮಿಂಗ್ ಸರಿಯಾಗಿ ಬಂದು ಮಾಡಿದ್ದಾರೆ. ಎಲ್ಲರಿಗೂ ನಾನು ವಂದನೆಗಳ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಕೊಂಡಪುರ ವಕೀಲರ ಸಂಘ, ಕೊಂಡಪುರ ತಾಲೂಕು ನ್ಯಾಯಾಂಗ, ಪತಂಜಲಿ ಸೇವಾ ಯೋಗ ಮಂದಿರ ಎಲ್ಲರ ಸಂಯುಕ್ತ ಆಶ್ರಯದಲ್ಲಿ ನಾವು ಈಗಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಪ್ರಥಮವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಹಿರಿಯ ವೈದ್ಯರಾದಂಥ ಡಾಕ್ಟರ್ ಮಣಿ ಪರಿವರ್ಣಕ ಮೇಡಮ್ ಅವರೇ, ಹಾಗೂ ನಮ್ಮ ವಕೀಲರ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಎಲ್ಲ ಪದಾಧಿಕಾರಿಗಳೇ, ನನ್ನ ಸಹೋದರ ಸಹೋದರಿ ನ್ಯಾಯಾಧೀಶರೇ, ಎಲ್ಲ ವಕೀಲ ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ, ಯೋಗ ನಮ್ಮ ಭಾರತದ ಪ್ರಾಚೀನ ಒಂದು ಕಲೆ. ಇದನ್ನು ನಾವು ಭಾರತಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದು ಪ್ರಥಮವಾಗಿ ಭಾರತ. ಹಾಗಾಗಿ ನಾವು ಯೋಗ ಮಾಡೋದಕ್ಕೆ ಹೆಮ್ಮೆ ಅನಿಸ್ತು. ಇದು ನಮ್ಮ ಒಂದು ದೇಶದ ಒಂದು ಸಂಸ್ಕೃತಿ. ಯೋಗ ಅಂದರೆ ಸಂಯೋಗ ಅಂತ. ದೇಹ ಮತ್ತು ಮನಸ್ಸು ಎರಡೂ ಕೂಡ ಆ ಒಂದು ಏನು ಕಸರತ್ತಿನಲ್ಲಿ ಸಂಯೋಗ ಆಗುವಂಥ ಕಲೆಯನ್ನು ನಾವು ಯೋಗ ಅಂತ ಹೇಳ್ತೀವಿ. ನಮ್ಮ ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿರವರು 2014ರಲ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಆದ ನಂತರ ಈ ಒಂದು ವಿಶ್ವ ಸಂಸ್ಥೆ ಸಮ್ಮೇಳನದಲ್ಲಿ ಈ ಯೋಗವನ್ನು ಅಂತಾರಾಷ್ಟ್ರೀಯ ಒಂದು ಕ್ರೀಡೆಯನ್ನಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಜೂನ್ 20, 2015ರಿಂದ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಎಲ್ಲ ರಾಷ್ಟ್ರದಾದ್ಯಂತ ನಾವು ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ಈ ದಿನ ನಾವು ಎಲ್ಲ ಕಡೆ ಕಡ್ಡಾಯವಾಗಿ ನಾವು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ನಮಗೆ ಯೋಗ ದಿನಾಚರಣೆ ಮಾಡಿ ಅದ್ರ ಬಗ್ಗೆ ವರದಿ ಕೊಡಬೇಕು ಅಂತೇಳಿ ನಮಗೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಿಂದ ಕೂಡ ನಿರ್ದೇಶನ ಇದೆ. ಆ ಒಂದು ನಿರ್ದೇಶನದ ಪ್ರಕಾರ ನಾವು ಎಲ್ಲರೂ ಇದು ಸೇರಿ ಯೋಗ ಮಾಡ್ತಾಯಿದ್ದೀವಿ. ಯೋಗದಿಂದ ಆಗುವಂಥ ಒಂದು ಅನುಕೂಲಗಳೇನೆಂದರೆ, ನಾವು ನ್ಯಾಯಾಧೀಶರು, ನಾವು ಸದಾ ಯಾವಾಗಲೂ ಒಂದು ಸೀಟಿನ ಮೇಲೆ ಕೂತು ಕೆಲಸ ಮಾಡುವಂಥವ್ರು, ಯಾವುದೇ ಒಂದು ದೈಹಿಕ ಚಟುವಟಿಕೆ ನಮಗೆ ಇರೋದಿಲ್ಲ. ವಕೀಲರು ಸಹ ನಮ್ಮ ಜೊತೆ ಅವರು ಕೆಲಸ ಮಾಡುವಂಥವ್ರು. ಅವರು
ಹಲವಾರು ಒತ್ತಡಗಳಿರ್ತದೆ. ಅವ್ರಿಗೆ ಅವ್ರದ್ದೇ ಆದ ಒಂದು ಕೆಲಸದ ಒತ್ತಡ ಇರ್ತದೆ. ಮತ್ತು ಇಲ್ಲಿ 5 ನ್ಯಾಯಾಲಯಗಳು ಕಾರ್ಯನಿರ್ವಹಿಸೋದ್ರಿಂದ ಮತ್ತು ಶ್ರೀರಂಗಪಟ್ಟಣ, ಮಂಡ್ಯ, ಮೈಸೂರಿನಲ್ಲೆಲ್ಲ ಪ್ರಕರಣಗಳು ತೆಗೆದುಕೊಳ್ಳೋದ್ರಿಂದ ಅವರು ಪ್ರಕರಣಗಳನ್ನು ಅವರು ಅಲ್ಲಿ ಅಟೆಂಡ್ ಮಾಡೋದು, ಅವರ ಕಕ್ಷಿದಾರಗಳಿಗೆ ಉತ್ತರ ಕೊಡೋದು, ಪ್ರಕರಣಗಳಲ್ಲಿ ಗುಣಾವಗುಣಗಳ ಮೇಲೆ ಆದಂಥ ಆದೇಶಗಳ ಮೇಲೆ ಅಪೀಲ್ ಮಾಡೋದು, ಈ ಎಲ್ಲ ಒತ್ತಡ ನಮ್ಮ ನ್ಯಾಯಾಂಗ ಅಧಿಕಾರಿಗಳಿಗೆ ಮತ್ತು ನಮ್ಮ ವಕೀಲ ಮಿತ್ರರಿಗೆ ಇರ್ತದೆ. ಇಂಥ ಒಂದು ಒತ್ತಡದಿಂದ ನಾವು ಹೊರಬರಬೇಕು ಅಂತಂದರೆ ಪ್ರತಿದಿನ ಕನಿಷ್ಠ 30 ನಿಮಿಷ ಈ ಯೋಗಾಭ್ಯಾಸ ಮಾಡೋದ್ರಿಂದ ದೈಹಿಕ ಸ್ವಾಸ್ಥ್ಯ ಇರ್ತದೆ, ಮಾನಸಿಕ ಏಕಾಗ್ರತೆ ಇರ್ತದೆ, ಯಾವುದೇ ದುಗುಡ, ಆತಂಕ ಅಂಥದ್ರಿಂದೆಲ್ಲ ಹೊರಗಡೆ ಬರ್ತೀವಿ. ಎಂಥ ಒಂದು ಕ್ಲಿಷ್ಟ ಸಮಸ್ಯೆಯನ್ನು ನಾವು ಬಂದರೂ ಅದನ್ನು ಬಹಳ ಸಾವಧಾನವಾಗಿ ನಾವು ನಿಭಾಯಿಸುವಂಥ ಒಂದು ಕಲೆ ಈ ಯೋಗದಿಂದ ಬರ್ತದೆ. ಹಾಗಾಗಿ ನಾನು ನಮ್ಮ ಇಲ್ಲಿ ನೆರೆದಿರುವಂಥ ಎಲ್ಲ ಅಭ್ಯರ್ಥಿಗಳಲ್ಲೂ ನಾನು ಕೇಳುವಂಥದ್ದು ಇಷ್ಟೇ, ಪ್ರತಿದಿನ ಕನಿಷ್ಠ 20 ಅಥವಾ 30 ನಿಮಿಷ ಯೋಗ ಮಾಡಿ ಒಂದು ಧ್ಯಾನದ ಒಂದು ಏನು ಒತ್ತಡದಿಂದ ಮುಕ್ತರಾಗಿ ಎಲ್ಲರೂ ಯೋಗ ಒಂದಿನಕ್ಕೆ ಸೀಮಿತ ಮಾಡಬೇಡಿ, ಇದು ಪ್ರತಿದಿನ ನಡಿಬೇಕು. ಈ ಒಂದು ಭಾರತೀಯ ಸಂಸ್ಕೃತಿಯನ್ನು ನಾವು ಎತ್ತಿ ಹಿಡಿಬೇಕು ಅಂದರೆ ಮತ್ತು ನಮ್ಮ ಆರೋಗ್ಯದ ಸದೃಢತೆ, ಆರೋಗ್ಯವೇ ಭಾಗ್ಯ, ಸೌಂಡ್ ಬಾಡಿ ಇನ್ ಸೌಂಡ್ ಮೈಂಡ್ ಅಂತ ಏನು ಹೇಳ್ತಾರೆ. ಹಾಗಾಗಿ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರಬೇಕು ಅಂತಂದರೆ ನಾವು ಪ್ರತಿ ದಿವಸ ಯೋಗಾಭ್ಯಾಸ ಮಾಡಬೇಕು. ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ನ್ಯಾಯಾಂಗದ ಸಂಕೀರ್ಣದಲ್ಲಿ ಆಯೋಜನೆ ಮಾಡಿ ನಮಗೆ ಭಾಳ ಅತ್ಯಂತ ಉತ್ತಮವಾಗಿ ಒಂದು ಯೋಗಾಭ್ಯಾಸ ಮಾಡಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನಮಗೆ ಈ ಒಂದು ಯೋಗಾಭ್ಯಾಸ ಕಲಿಸ್ಕೊಟ್ಟಂಥ ಸಂಘಟಕರಿಗೆ ಹಾಗೂ ಈ ಒಂದು ಕ್ಲಬ್ನ ಸಮಯದಲ್ಲಿ ನಮ್ಮ ವಕೀಲ ಮಿತ್ರರು ಮತ್ತು ತಮ್ಮ ಪತಂಜಲಿ ಯೋಗ ಪಟುಗಳು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ. ನಾನು ನಮ್ಮ ನ್ಯಾಯಾಂಗ ವಿಭಾಗದಿಂದ ನಾನು ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗಾಗಿ ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮಾಡಿಕೊಟ್ಟಿದ್ದೀರಿ. ನಮ್ಮ ಪತ್ರಿಕಾ ಮಾಧ್ಯಮದವರು ನಮ್ಮ ಎಲ್ಲ ನ್ಯಾಯಾಂಗದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮಗಳ ಬಗ್ಗೆ ಅತ್ಯಂತ ಚೆನ್ನಾಗಿ ಯಶಸ್ವಿಯಾಗಿ ಬರಿತಾ ಇದ್ದಾರೆ ಪೇಪರ್ಗಳಲ್ಲಿ. ಅದನ್ನು ಇದೇ ರೀತಿ ಮುಂದುವರಿಸಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಚೆನ್ನಾಗಿ ಒಂದು ಪ್ರಚಾರ ಕೊಡಿ. ಮತ್ತು ಮುಂಬರುವ ಲೋಕದಲ್ ಬಗ್ಗೆ ಕೂಡ ಇನ್ನೊಂದು ರಿಮೈಂಡ್ರು ಬರೀರಿ ನೀವು. ಈಗ 11:07 ಅಂದರೆ ಸ್ವಲ್ಪ ಲೇಟ್ ಆಗ್ತಾಯಿದೆ, ಹಾಗಾಗಿ ಮತ್ತೆ ಆ ಒಂದು ಮಧ್ಯದಲ್ಲಿ ಒಂದು ರಿಮೈಂಡ್ರು ಕೊಡಿ. ಒಂದು ಪ್ರಕಟಣೆ ನಿಮ್ಮಿಂದ ಪತ್ರಿಕೆಯಿಂದ ನಾನು ನಿರೀಕ್ಷೆ ಮಾಡ್ತಾಯಿದ್ದೀನಿ. ಹಾಗಾಗಿ ದಯಮಾಡಿ ನಾನು ಹಿಂದೆ ಏನು ಪತ್ರಿಕಾಗೋಷ್ಠಿ ಮಾಡಿದಾಗ ಹೇಳಿದಂಥ ವಿಚಾರಗಳಿತ್ತು ಅದನ್ನು ಮತ್ತೆ ಇನ್ನೊಂದು ಸಲ ಟೆಲಿಕಾಸ್ಟ್ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲೆಲ್ಲ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಯಶಸ್ವಿಗೊಳಿಸಿರೋ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ಸಹಕರಿಸಿರುವಂಥ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸರ್ ಎಲ್ಲ ಆಗ್ಯಾರ ಸರ್ ಒಳಗೆ ಸರ್ ಮೇಡಮ್ ಓಕೆ ಸರ್